ವ್ಲಾಗ್ ಏನಪ್ಪ ಅಂದರೆ 1 to 9 ಮಂತ್ಸ್ವರೆಗೂ ಬೇಬಿ ಸಿಂಟಮ್ಸ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಏನು ಮಾಹಿತಿ ಇರುತ್ತೆ ಏನು ಅಂದರೆ, ನನಗಾಗಿರೋದು ಬಾಯ್ ಬೇಬಿ ಸಿಂಪ್ಟಮ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಬಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾಮಿಟ್ ಜಾಸ್ತಿ ಆಗುತ್ತೆ. 1 to 5 ಮಂತ್ವರೆಗೂ ವಾಮಿಟ್ ಇರುತ್ತೆ. ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಬೇರೆ ಯಾರೋ ಹೇಳ್ತಾರೆ ಏನು ಅಂತ ಅದ್ರ ಬಗ್ಗೆ ಎಲ್ಲ. ನನಗಾಗಿರೋದು ಇವಾಗ ಬಾಯ್ ಬೇಬಿ ಆಗಿರೋದು. ಬಾಯ್ ಬೇಬಿ ಬಗ್ಗೆನೇ ನಾನು ಒಂದು ವಿಡಿಯೋ ಹಾಕಿದ್ದೆ ಮುಂಚೆನೇ, ನನಗೇನೆ ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೆ. ನನಗೆ ಬಾಯ್ ಬೇಬಿನೇ ಆಗುತ್ತೆ, ಅದ್ರ ಬಗ್ಗೆ ಸಿಂಪ್ಟಮ್ಸ್ ಬಗ್ಗೆ ವಿಡಿಯೋ ಹಾಕಿದ್ದೆ. ಒಬ್ಬರು ಕಮೆಂಟ್ ಮಾಡಿದ್ರು, ಇನ್ನೂ ನಿಮ್ಗೆ ಬೇಬಿನೇ ಆಗಿಲ್ಲ, ನೀವು ಹಿಂಗೆ ಅದನ್ನ ಹೇಳ್ತೀರಾ ನೀವು ಬಾಯ್ ಬೇಬಿನೇ ಅಂತ ಹಳ್ಳಿ ಕಡೆ ಒಂದು ಹೇಳ್ತಾರೆ, ಬಾಯ್ ಬೇಬಿ ಆದರೆ ಬ್ಲ್ಯಾಕ್ ಕಲರ್ ಆಗ್ತಾರೆ, ವೈಟ್ ಕಲರ್ ಹಾಕ್ತಾರೆ, ಬ್ಲ್ಯಾಕ್ ಕಲರ್ ಹಾಕ್ತಾರೆ, ಮತ್ತು ಜಾಸ್ತಿ ವಾಮಿಟ್ ಮಾಡ್ತಾರೆ ಹಂಗೆಲ್ಲ ಹೇಳ್ತಾರೆ. ಅದ್ರ ಪ್ರಕಾರನೇ ನಾನು ಬ್ಲಾಗ್ ಮಾಡಿ ಹಾಕಿದ್ದೆ ಇನ್ನು ಡೆಲಿವರಿಗಿಂತ ಮುಂಚೆಗೆ. ನನಗಾಗಿದ್ದು ಬಾಯ್ ಬೇಬಿನೇ ಆಗಿತ್ತು, ನನಗೆ ಪಕ್ಕ ಆಗಿತ್ತು ಬಾಯ್ ಬೇಬಿನೇ ಆಗೋದು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಬಾಯ್ ಬೇಬಿ ಸಿಂಪ್ಟಮ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ನನಗೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು 1 to 5 ಮಂತ್ವರೆಗೂ ವಾಮಿಟ್ ಇತ್ತು. ವಾಮಿಟ್ ಅಂದರೆ ಹೆವಿ ವಾಮಿಟ್ ಮಾಡ್ಕೊತಾ ಇದ್ದೆ. ಊಟ ಮಾಡಿದ್ದು, ಟೀ ಕುಡಿದಿದ್ದೇನು ಅಷ್ಟೊಂದಿಲ್ಲ. ಊಟ ಮಾಡ್ತೀನೋ ವಾಮಿಟು. ಒಂದು ಫುಡ್ ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅದನ್ನ ತಿಂದ ತಕ್ಷಣವೇ ವಾಮಿಟು. ನಾನು ಏನು ತಿನ್ನಬೇಕು, ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು. ವಾಮಿಟಿಂಗ್ ನೋಡಿದ್ರೆ ಹೊಟ್ಟೆ ತುಂಬ ವಾಮಿಟಿಂಗ್ ನೋಡ್ತಾ ಇದ್ದರೆ ಹೊಟ್ಟೆಲಿ ಏನೂ ಇರೋಲ್ಲ, ವಾಮಿಟ್ ಮಾಡ್ಕೊಂಡಿದ್ದು. ಯಾವಾಗ ಏನಾದರೂ ತಿನ್ನೋಣ ಅಂದರೆ ಇದು ವಾಮಿಟು, ಜಾಸ್ತಿ ವಾಮಿಟ್ ಮಾಡ್ಕೊಂಡಿರೋದು ನಾನು. ನೆಕ್ಸ್ಟು ಸ್ಮೆಲ್ಲು, ಈ ಅನ್ನ ಸ್ಮೆಲ್ಲು, ಈ ಸಾಂಬಾರು ಒಗ್ಗರಣೆ ಸ್ಮೆಲ್ಲು, ಅನ್ನ ಸ್ಮೆಲ್ಲು, ಇದು ಸ್ಮೆಲ್ಲೆಲ್ಲ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾನು 2 ಮಂತ್ಗೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದು. ವಾಮಿಟಿಂಗ್ ಜಾಸ್ತಿ ಇರೋದು ಮತ್ತು ಸ್ಮೆಲ್ ಕಂಡ್ರೆ ವಾಮಿಟ್ ಆಗೋದು. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾಮಿಟಿಂಗ್ ಆಗ್ತಾಯಿತ್ತು ಮತ್ತು ಸ್ಮೆಲ್ ಆಗ್ತಾ ಇರಲಿಲ್ಲ. ಅಡುಗೆ ಸ್ಮೆಲ್ಲು, ಅನ್ನ ಸ್ಮೆಲ್ಲು, ಸಾಂಬಾರು ಸ್ಮೆಲ್ಲು, ಒಗ್ಗರಣೆ ಕೊಟ್ಟು ಸ್ಮೆಲ್ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದು ನಾನು ಎಷ್ಟು ವೈಟ್ ಇದ್ದೆ ಅಂದರೆ, ಫೋಟೋ ಹಾಕ್ತೇನೆ ಪಕ್ಕದಲ್ಲಿ, ನಾರ್ಮಲ್ ಕ್ಯಾಮ್ರಾದಲ್ಲೇ ತೆಗ್ತಾ ಇರೋದು. ಅಷ್ಟು ವೈಟ್ ಇದ್ದೆ. ಪ್ರೆಗ್ನೆಂಟ್ ಇದ್ದಾಗ ಯಾವ ಥರ ಆಗಿದೆ ಅಂತ ಆ ಕಡೆ ಆಗಲಿ ಈ ಕಡೆ ಆಗಲಿ ಫೋಟೋ ಹಾಕ್ತೀನಿ. ಅಷ್ಟು ಬ್ಲ್ಯಾಕ್ ಕಲರ್ ಆಗಿದ್ದೆ, ಫುಲ್ಲು ಬ್ಲ್ಯಾಕು. ನಾನು ಯಾರು ಫಸ್ಟ್ ನಮ್ಮ ಹಳ್ಳಿ ಕಡೆ ಅಂತಾರೆ, ಗಂಡು ಪಾಪು ಆದರೆ ವೈಟ್ ಕಲರ್ ಹಾಕ್ತಾರೆ ಅಂತ, ಬ್ಲ್ಯಾಕ್ ಕಲರ್ ಹಾಕ್ತಾರೆ ಅಂತ ನಮ್ಮ ಹಳ್ಳಿ ಕಡೆ ಅಂತಾರೆ. ನಾನು ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದ್ದೆ. ನಾನು ಯಾರು ಫಸ್ಟು ನಮ್ಮ ರಿಲೇಷನ್ಸು ಯಾರು ಫಸ್ಟ್ ನೋಡಿದ್ರು, ನಿನ್ನ ಗಂಡು ಪಾಪನೇ ಬಿಡು ಆಗೋದು, ಇಷ್ಟೊಂದು ಕಲರು ಡಲ್ ಆಗಿಬಿಟ್ಟಿದ್ಯಾ, ನಿನ್ನ ಗಂಡು ಪಾಪನೇ ಆಗೋದು ಅಂತ ಇದ್ರು. ಎರಡನೇ ಪಾಯಿಂಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಹಾಕ್ತಾರೆ. ವೈಟ್ ಕಲರಿಂದ ಬ್ಲ್ಯಾಕ್ ಕಲರ್ಗೆ ತಿರುಗ್ತಾರೆ, ಕಲರ್ ಚೇಂಜ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಬಾಯ್ ಬೇಬಿ ಆದರೆ ಬ್ಲ್ಯಾಕ್ ಕಲರ್ ಹಾಕ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೆವಿ ಕೋಪ. ಎಷ್ಟು ಕೋಪ ಅಂದರೆ ನಮ್ಮಮ್ಮ ಮೇಲೆ ಎಷ್ಟು ಸಲ ಜಗಳ ಆಡಿದ್ರು ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತಿಗೆ ನಕ್ಕಂತ ಇರ್ತೀನಿ, ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಮತ್ತೆ ಕೋಪ ಜಾಸ್ತಿ ಬರ್ತಾಯಿತ್ತು ಪ್ರೆಗ್ನೆನ್ಸಿಲಿ ನನಗೆ. ಇದು ಒಂದು ಪಾಯಿಂಟ್ ನಾನು ನೆನಪಿರೋದು. ಜಾಸ್ತಿ ಕೋಪ ಮಾಡ್ಕೊತಾ ಇದ್ದೆ. ಕೋಪ ಆದಮೇಲೆ ನೆಕ್ಸ್ಟು ಫುಡ್ಡು ಕ್ರೇವಿಂಗು, ಜಾಸ್ತಿ ಖಾರ ತಿನ್ಬೇಕನ್ನಿಸ್ತಾ ಇತ್ತು ನನಗೆ. ಹೊರಗಡೆ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಖಾರ ತಿನ್ಬೇಕನ್ನಿಸ್ತಾ ಇತ್ತು ನನಗೆ. ಬರೀ ನಾನ್ ವೆಜ್ಜೇ ತಿಂದಿದ್ದೆ ನಾನು ಪ್ರೆಗ್ನೆನ್ಸಿಯಲ್ಲಿ. ನಮ್ಮ ಮನೆಯವ್ರು ಇನ್ನಾದರೂ ಅಂತಾರೆ, ಎಷ್ಟೊಂದು ಖಾರ ತಿಂದಿದ್ಯಾ ನೀನು ಅಂತ, ನಮ್ಮ ಮನೆಯವ್ರು ಈಗಲೂ ಅಂತಾರೆ. ಫಸ್ಟು ಬಾಯ್ ಬೇಬಿಗೆ ಜಾಸ್ತಿ ಖಾರ ತಿಂತಾರೆ, ಗರ್ಲ್ ಬೇಬಿಗೆ ಸ್ವೀಟ್ ತಿಂತಾರೆ. ಎಲ್ಲೋ ಒಬ್ಬರು ಅದು ಅಪೋಸಿಟ್ ಆಗೋದು, ಒಬ್ಬರು ಎಕ್ಸ್ಚೇಂಜ್ ಆಗೋದು. ನನಗೆ ಮಾತ್ರ ನಾನು ಜಾಸ್ತಿ ಖಾರ ತಿಂದಿದ್ದೀನಿ. ಎಷ್ಟು ಖಾರ ತಿಂದಿದ್ದೀನಿ ಅಂದರೆ, ಬರೀ ನಾನ್ ವೆಜ್ಜೇ ತಿಂದಿರೋದು, ಖಾರ ಜಾಸ್ತಿ ತಿಂತೀನಿ. ಇದು ಒಂದು ಬಾಯ್ ಬೇಬಿ ಆಗೋಕ್ಕೆ ಸಿಂಪ್ಟಮ್ಸ್ ಇದ್ದಿದ್ದು ನನಗೆ, ಖಾರ ಜಾಸ್ತಿ ತಿಂತೀನಿ. ಇದು ಒಂದು. ನೆಕ್ಸ್ಟು ಹೆವಿ ಕಿಕ್ಸ್. ಇದು ನನಗೆ 5 ಮಂತಿಂದ ಸ್ಟಾರ್ಟ್ ಆಗಿದ್ದು ಬೇಬಿ ಕಿಕ್ಸು. ಹೆವಿ ಕಿಕ್ಸ್ ಅಂದರೆ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ, ಅಷ್ಟೊಂದು ಹೆವಿ ಕಿಕ್ಸ್ ಇದು ಬೇಬಿ ಮೂಮೆಂಟು. ಗರ್ಲ್ ಬೇಬಿ ಆದರೆ ಅಷ್ಟೊಂದು ನಮ್ಮ ಕಡೆ ಒದ್ದಾಡಲ್ಲ ಅಂತ ಅಂತಾರೆ ಪಾಪು ಒಳಗಡೆ. ಬಾಯ್ ಬೇಬಿ ಆದರೆ ಜಾಸ್ತಿ ಒದ್ದಾಡುತ್ತೆ ಅಂತಾರೆ. ನನಗಂತೂ ಹೆವಿ ಕಿಕ್ಸ್ ಇದು ಒಂದು ಪಾಯಿಂಟು. 4 ಪಾಯಿಂಟು ಬೇಬಿದು ಹೆವಿ ಕಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು
ಜಾಸ್ತಿ ಬ್ಯಾಕ್ ಪೇನ್ ಇರುತ್ತೆ. ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರೋರು ಜಾಸ್ತಿ ಬ್ಯಾಕ್ ಪೇನ್ ಆಗುತ್ತೆ. ನನಗೂ 5 ಮಂತಿಂದ ಸ್ಟಾರ್ಟ್ ಆಗಿದ್ದು ಬ್ಯಾಕ್ ಪೇನ್ ಇತ್ತು. ಇಷ್ಟು ನನ್ನ ಸಿಂಟಮ್ಸ್ ಇದು. ನನಗೇನು ಅಷ್ಟೊಂದೇನು ಅನಿಸುತ್ತೆ. ಜಾಸ್ತಿ ನನಗೆ ಪಾಯಿಂಟೇಜ್ ಮಾಡೋದಂದ್ರೆ ಕೋಪ ಜಾಸ್ತಿ ಬರ್ತಿತ್ತು, ಖಾರ ಜಾಸ್ತಿ ತಿಂತಿದ್ದೆ, ಬ್ಲ್ಯಾಕ್ ಕಲರ್ ಆಗಿದ್ದೆ ನಾನು ಫುಲ್ಲು. ಇಷ್ಟು ಬಾಯ್ ಬೇಬಿಗಾಗುತ್ತೆ. ಗರ್ಲ್ ಬೇಬಿಗೆ ಯಾವ ಥರ ಸಿಂಟಮ್ಸ್ ಆಗುತ್ತೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದರೆ ನನಗಾಗಿರೋದು ಇವಾಗ ಗಂಡು ಪಾಪು ಆಗಿರೋದು. ನನಗೆ ನಾರ್ಮಲ್ ಡೆಲಿವರಿನೇ ಆಗಿರೋದು. ನಾರ್ಮಲ್ ಡೆಲಿವರಿಗೆ ಆಗೋಕ್ಕೆ ನಾನು ಏನೇನು ಮಾಡಿದೆ, ಯಾವ ಥರ ಏನು ಮಾಡಿದೆ ಅಂತ ನಿಮ್ಗೇನಾದರೂ ತಿಳ್ಕೊಬೇಕಂತ ಆಸೆ ಇದ್ದರೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಮಾಡೋಕ್ಕೆ ಯಾಕೆ ಆಗ್ತಿಲ್ಲಪ್ಪ ಅಂದರೆ ನಮ್ಮದು ಬಾಯ್ ಬೇಬಿ ಡೆಲಿವರಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾಡೋಕ್ಕೆ. ನೆಕ್ಸ್ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ವಿಡಿಯೋ ಮಾಡ್ತೀನಿ ಕೂಡ. ನೋಡೋಣ, ಇನ್ಮೇಲಿಂದ ವಿಡಿಯೋ ಮಾಡಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನನಗೊಬ್ಬರು ಕಮೆಂಟ್ ಮಾಡಿದರೆ ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾಯಿರೋದು. ಥ್ಯಾಂಕ್ ಯು ನೀವು ಕಮೆಂಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಮಂತ್ ನಿಮ್ಮದು ಡೆಲಿವರಿ ಇದೆ ಅಂತ ಹೇಳಿದ್ದೀರಾ. ಆಲ್ ದ ಬೆಸ್ಟ್, ಚೆನ್ನಾಗಿ ಡೆಲಿವರಿ ಆಗಲಿ. ನಿಮ್ಗೆ ಯಾವ ಪಾಪು ಬೇಕೋ ಆ ಪಾಪುನೇ ಆಗಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.